ಮನೆ ಸ್ವಾಮೀಜಿಯವರು ಎಲ್ಲ ಗಣ್ಯರಿಗೂ ಹೊಂದಿಸ್ತಾ ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕವಿವರಿಯರು ಗ್ರಾಮಸ್ಥರಿಗೂ ಹೊಂದಿಸ್ತಾ ಮಾಡ್ತಾ ಆರಂಭಿಸ್ತಾರೆ. ಬಹಳ ಮುಖ್ಯವಾಗಿ ವಿಸ್ತಾರ ಚಾನಲ್ ಹೀಗೆ ಅವರೇ ಆಗ್ತಾರೆ. ಸೊ ಮೊದಲನೇದಾಗಿ ವಿಸ್ತಾರ ಚಾನಲ್ಗೆ ಆತ್ಮೀಯವಾಗಿ ಆತ್ಮಪೂರ್ವಕವಾಗಿ ಶುಭಾಶಯಗಳನ್ನು ತಿಳಿಸ್ತಾರೆ. ಸೊ ಬಹಳಷ್ಟು ಜನ ಈಗ ಮಾತಾಡೋದು ಕವಿಗಳು ಮಾತಾಡೋದು ಅವರ ಮಾತುಗಳ ಮುಂದೆ ನಾವು ಮಾತಾಡಬೇಕಂತ ಯೋಚನೆ ಮಾಡಬೇಕಾಗುತ್ತೆ. ಕಾರಣ ಏನಂತ ಎಷ್ಟೆಲ್ಲ ಮಾತುಗಾರರ ಮಧ್ಯೆ ಕವಿಗಳ ಮಧ್ಯೆ ನಾವು ಮಾತಾಡುವಂಥದ್ದು ಮತ್ತೆ ಎಷ್ಟು ಸೂಕ್ತ ಅಂತ ಮೊದಲನೇ ಗೊತ್ತಿದೆ. ಪೊಲೀಸ್ ಅಂದ್ರೆ ನಮ್ದು ಮಾತಿಗಿಂತ ಕೆಲಸ ಜಾಸ್ತಿ ಇರುತ್ತೆ. ಸೊ ಆದ್ರೂ ಕೂಡ ಅವ್ರ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಸೊ ಬಹಳ ಮುಖ್ಯವಾಗಿ ಇದು ಕೆಲಸ ಯಾವ್ದಾರ ಆಗಿರ್ಬೋದು, ಪತ್ರಕರ್ತರಾಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು ಅಥವಾ ಬೇರೆ ಏನೇ ಕೆಲಸಗಳು ಸಮಾಜದಲ್ಲಿ ಮಾಡ್ತಕ್ಕಂತಹ ಮೋಸ ಮತ್ತು ವಂಚನೆ ಇವುಗಳನ್ನ ಹೊರತುಪಡಿಸಿ ಮಾಡ್ತಕ್ಕಂಥ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಯಾವುದೇ ಕೆಲಸ ಆಗಿರುತ್ತೆ ನನ್ನ ಪ್ರಕಾರ ಮಾನವೀಯತೆ ಮೌಲ್ಯಗಳನ್ನ ಅಳವಡಿಸಿಕೊಂಡು ಕೆಲಸ ಮಾಡಿದ್ರೆ ಅದು ಯಾವ ಕೆಲಸ ಆಗಿರುತ್ತೆ. ಮಟನ್ ಕಟ್ ಮಾಡ್ತಾರೆ ಅಂತಂದ್ರೆ ಅದು ಒಂದು ಅದ್ಭುತವಾದ ಕೆಲಸ ಅವ್ರ ದೃಷ್ಟಿನಲ್ಲಿ ಅದು ಎಂದು ನಾಲ್ಕನೇ ಅಂಗದ ಕೆಲಸಗಳು ಇವತ್ತೇನಾಗಿದೆ ಅಂದ್ರೆ ಅವು ಮೂವರಿಗೆ ರಕ್ಷಣೆ ಇದೆ, ಪತ್ರಿಕಾ ಮಾಧ್ಯಮದಲ್ಲಿ ರಕ್ಷಣೆ ಇಲ್ಲ. ಇದೆಯಾ? ನಾಲ್ಕನೆಯ ಅಂಗದ ಪತ್ರಿಕಾ ನಿಮ್ದು ಶಾಸನ ಪತ್ರ ನಾಲ್ಕನೆಯ ಅಂಗಕ್ಕೋಸ್ಕರ ಹೋರಾಟ ಮಾಡಬೇಕಾಗಿದೆ. ನೀವು ಅದಕ್ಕೆ ನಿಮಗೆ ರಕ್ಷಣೆ ಸಿಗ್ತಾ ಇಲ್ಲ. ನೀವು ಹೋರಾಟ ಮಾಡಬೇಕಾಗಿದೆ. ನಾಲ್ಕನೇ ಅಂಗ ಅಂತ ಕಾನೂನಾತ್ಮಕವಾಗಿ ಅನುಮೋದನೆಗೊಂಡಿಲ್ಲ, ನಾವು ಅಂದ್ಕೊಂಡಿದ್ದೇವೆ ಭಾವನಾತ್ಮಕವಾಗಿ. ಅದು ಹಾಕ್ಬೇಕು ಅಂದ್ರೆ ನಾಲ್ಕನೇ ಅಂಗದ ನೀವೆಲ್ಲ ಪತ್ರಕರ್ತರ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಸರ್ಕಾರದಲ್ಲಿ ಒಂದು ಕಾನೂನು ಪಾಸ್ ಆಗ್ಬೇಕು. ಆಗ ನಿಮಗೆ ನಿಜವಾದ ರಕ್ಷಣೆ ಸಿಗುತ್ತೆ. ಇವತ್ತು ಏನಾಗಿದೆ ಅಂದ್ರೆ ಅದು ಒಂದು ಮಾಧ್ಯಮ, ಒಂದು ಕನ್ನಡಿ ಇದ್ದಂತೆ. ಮಾಧ್ಯಮ ಒಂದು ಕನ್ನಡಿ ಇದ್ದಂತೆ, ನೋಡಕ್ಕೆ ಚೆನ್ನಾಗಿರುತ್ತೆ. ಒಡೆದು ಕನ್ನಡಿಯನ್ನು ಯಾರಾದ್ರೂ ನೋಡ್ಕೊಂತೀರಾ? ಇಲ್ಲ. ಆ ವ್ಯಕ್ತಿಗೆ ಒಂದ್ಸಲ ಉಳ್ಳವರು ಇನ್ನು ಯಾರು ಸಂಪತ್ತಿರುವವರು ಧಮಿಕೆ ಹಾಕಿ ಅವ್ರಿಗೆ ಏನಾದ್ರು ಹಲ್ಲೆ ಮಾಡಿದ್ರೆ ಪತ್ರಿಕರ್ತರಿಗೆ ಒಂದು ರಕ್ಷಣೆ ಏನಿದೆ? ಯಾವುದಾದ್ರೂ ಇದೆಯಾ ಸಪರೇಟ್ ಆದಂತಹ ವ್ಯವಸ್ಥೆ? ಇವತ್ತು ಒಂದು ತಹಸೀಲ್ದಾರ್ ಮೇಲೆ ಆಗಲಿ, ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಮೇಲೆ ತಕ್ಷಣ ಅದು ರೆಡಿ ಆಗುವಂಥದ್ದು. ಇವತ್ತು ಮಾಧ್ಯಮಗಳು ಸಂಘಟನೆ ಆಗಬೇಕಾಗಿರುವಂಥದ್ದು. ನಿಮ್ಮ ಸಂಘಟನೆ ಶಕ್ತಿ ಆಗಿರ್ಬೇಕು ಅಂತಂದ್ರೆ ಎಲ್ಲರೂ ಒಂದಾಗಿರುವಂತಹ ಒಂದು ಶಕ್ತಿ ಆದಾಗ ಮಾತ್ರ ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತೆ ಪತ್ರಿಕಾಂಗದ ಈ ನಾಲ್ಕು ಈ ಸಮಾಜದ ಪಿಲ್ಲರ್ಗಳು ವಿಸ್ತಾರ ನ್ಯೂಸ್, ನಿಖರ ಜನಪರ.